ನಮಸ್ತೆ ಕರ್ನಾಟಕ ಜನತೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ಮೇಲೆ ನಿಮ್ಮ ಖಾತೆಗಳಿಗೆ ಬರಬೇಕು ಅಂತಂದರೆ ಈ ಒಂದು ಕೆಲಸವನ್ನು ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಡಬೇಕು. ಯಾರು ಮಾಡೋದಿಲ್ಲ ಅಂಥವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆಯೋ ಇದು ಕಂಪ್ಲೀಟ್ ಕ್ಯಾನ್ಸಲ್ ಆಗುತ್ತೆ. ಅವರಿಗೆ ಮಾತ್ರ ಇದು ರದ್ದಾಗುತ್ತೆ. ಇದು ಎಲ್ರಿಗೂ ಕೂಡ ಅಪ್ಲೈ ಆಗುತ್ತೆ ನೋಡಿ. ಇದಕ್ಕೆ ನಾನು ಒಂದು ಡೇಟ್ ಮಾತ್ರ ಹೇಳ್ತಾ ಇದ್ದೇನೆ. ಆ ಡೇಟ್ ಕೂಡ ಸರ್ಕಾರ ಇವಾಗಲೇ ಅನೌನ್ಸ್ ಕೂಡ ಮಾಡಿದೆ. ಈ ಒಂದು ಡೇಟ್ ಒಳಗಾಗಿ ನೀವು ಇದನ್ನು ಮಾಡಿಸಿದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಬರುತ್ತೆ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ನಿಮಗೆ ಇಷ್ಟು ದಿನ ಬಂದಿರಬಹುದು, ಆದರೆ ಇನ್ಮೇಲೆ ಬರೋದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮತ್ತು ನಾನು ಹೇಳುವಂತಹ ಎಲ್ಲ ಮಾಹಿತಿಯನ್ನು ಸರಿಯಾಗಿ ತಿಳಿಸಿಕೊಡುತ್ತೇನೆ. ನೀವು ಕೂಡ ತಿಳಿದುಕೊಳ್ಳಿ. ನಾನು ನಿಮಗೆ ಸರಿಯಾಗಿ ತಿಳಿಸಿಕೊಡುತ್ತೇನೆ. ದಯವಿಟ್ಟು ನೀವು ಕೇಳಿಸಿಕೊಳ್ಳುವುದು ಅಷ್ಟೇ ಮಾಡಿ. ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ನೋಡಿ. ಇದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಓಕೆ, ಅದನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ದಯವಿಟ್ಟು ಏನು ನಾನು ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಅಂತಂದರೆ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇದು ಕೇವಲ 4ರಿಂದ 5 ನಿಮಿಷದ ವಿಡಿಯೋ ಆಗಿರುತ್ತೆ ಅಷ್ಟೇ. ಓಕೆ, ಬನ್ನಿ ನೋಡಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ 2 ತಿಂಗಳಾದರೂ ಕೂಡ ದುಡ್ಡು ಸೇರಿಲ್ಲ. ಇದರ ಜೊತೆಗೆ ಮತ್ತೊಂದು ಒಂದು ಲೇಟೆಸ್ಟ್ ಆಗಿರುವಂತಹ ಶಾಕಿಂಗ್ ಸುದ್ದಿಯನ್ನು ನೀಡಿದೆ ಸರ್ಕಾರ. ನೀವೆಲ್ಲರೂ ಕೂಡ ಇದನ್ನು ಮಾಡಲೇಬೇಕಂತೆ. ನೀವು ಇದನ್ನು ಮಾಡಿಲ್ಲ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲವಂತೆ. ಓಕೆ ಸ್ನೇಹಿತರೆ, ಇದರ ಬಗ್ಗೆ ಬಂದಿರುವಂತಹ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಬನ್ನಿ. ಹಾಗೂ ನಿಮಗೆ ಕೊನೆಯದಾಗಿ ಯಾವ ಒಂದು ಕಂತಿನ ಹಣ ಬಂತು ಅಂತ ತಿಳಿಸಿ ಕಮೆಂಟ್ ಮಾಡಿ. ಒಂದು ವಿಡಿಯೋ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟು. ನಾನು ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಎಲ್ಲೂ ಕೂಡ ಏನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಹಾಗೆ ಈ ಒಂದು ವಿಡಿಯೋವನ್ನು ಮುಂದುವರಿಸೋಕ್ಕಿಂತ ಮೊದಲು ನನ್ನದೊಂದು ಚಿಕ್ಕದೊಂದು ರಿಕ್ವೆಸ್ಟ್ ನೋಡಿ. ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕನ್ನು ಮಾಡಿ. ನಾವು ಈ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಲಿಕ್ಕೆ ಸುಮಾರು ಒಂದು ಡೇಸನ್ನು ತಗೊಂಡಿದ್ದೇವೆ. ಹಾಗಾಗಿ ದಯವಿಟ್ಟು ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ಕೇವಲ ನಿಮ್ಮಿಂದ ಒಂದೇ ಒಂದು ಲೈಕನ್ನು ಕೇಳ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದು ಲೈಕನ್ನು ಮಾಡಿ. ಹಾಗೆ ನೋಡಿ, ಸರ್ಕಾರದಿಂದ ಬರುವಂತಹ ಇನ್ನಿತರ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ನೀಡ್ತಾ ಇದ್ದೇವೆ, ಸರಿನಾ? ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ, ಒಂದು ಲೈಕ್ ಮಾಡಿದಾಗ ಒಂದು ಬೆಲ್ ಐಕನ್ ಕಾಣುತ್ತೆ. ಅದನ್ನು ಹಾಲ್ ಅಂತ ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ. ಓಕೆ ಬನ್ನಿ. ಇಲ್ಲಿ ಏನಾಗಿದೆ ಅಂತಂದರೆ, ಸದ್ಯ ಗೃಹಲಕ್ಷ್ಮಿ ಹಣ ಸರ್ಕಾರದಿಂದ ಜಮಾ ಮಾಡ್ತಾ ಇತ್ತು. ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಜಮಾ ಮಾಡಬೇಕಾಗಿದೆ. ಅಂತಂದರೆ ಇವಾಗ ನಿಮ್ಮ ಖಾತೆಗಳಿಗೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಮಾಡಿದೆ, ಇಲ್ಲಿ 2 ತಿಂಗಳ ಹಣವನ್ನು ಕೂಡ ಇನ್ನೂ ಕೂಡ ಬಾಕಿ ಇದೆ. ಆದರೆ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಿನ ಹಣ ಆಗಿರುತ್ತೆ. ಇಲ್ಲಿ ಹಣವನ್ನು ಜಮಾ ಮಾಡಬೇಕು ಅಂತ ಬಹಳಷ್ಟು ಜನರು ಇಲ್ಲಿ ಪ್ರಕ್ರಿಯೆಯನ್ನು ನೀಡ್ತಾ ಇದ್ದರು. ಆದರೆ ಈ ಒಂದು ಕೆಲ ದಿನಗಳ ಹಿಂದೆ ಅಷ್ಟೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಹಣ ಏಪ್ರಿಲ್, ಸ್ನೇಹಿತರು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಏಪ್ರಿಲ್ನ 2ನೇ ವಾರದಲ್ಲಿ ಮಹಿಳೆಯರ ಖಾತೆಗೆ ಜಮಾ ಆಗಲಿದೆ ಎಂದಿದ್ರು. ಆದರೆ ಇವಾಗ ಏಪ್ರಿಲ್ ನೋಡಿ, ಇವತ್ತು ಡೇಟ್ ನೋಡಿ ಎಷ್ಟು ಅಂತ, ವಾರ
ಆಗೋಕ್ಕೆ ಬಂತು. ಆದ್ರೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಬಂದಿಲ್ಲ ಮತ್ತು ಇನ್ನು 9 ದಿನಗಳು ಆದಮೇಲೆ ಬರುತ್ತೆ ಅಂತ. ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಈ ಒಂದು ಹಣ ಏನು ಬರುತ್ತೆ ಅಂತಂದರೆ ಯಾವಾಗ ಸರ್ಕಾರದ ಬಳಿ ಹಣ ಇರುತ್ತೋ ಆವಾಗ ಮಾತ್ರ ಬರುತ್ತೆ ಅಂತ ಇದ್ದಾರೆ. ತುಂಬ ಜನರನ್ನು ಕೂಡ ಕಾಮೆಂಟ್ ಮಾಡಿ ಹೇಳ್ತಾ ಇದ್ದಾರೆ ಇದಕ್ಕೆ ಯಾಕೆ ಈ ರೀತಿ ಮಾಡಿದ್ರು ಅಂತ ನೋಡ್ಕೊಂಡು ಬರೋಣ. ಹಾಗೆ ಈ ಒಂದು ಜನವರಿ ತಿಂಗಳಿನ ಹಣ ಕೆಲವು ಫಲಾನುಭವಿಗಳ ಖಾತೆಗೆ ಸೇರುವ ಒಂದು ಮಾಹಿತಿ ಕೂಡ ಬಂದಿದೆ. ನಿಮಗೆ ಯಾವಾಗ ಬಂತು ಒಂದು ಕಂತಿನ ಹಣ ಕೊನೆಯದಾಗಿ ಅಂತ ದಯವಿಟ್ಟು ನಮಗೆ ತಿಳಿಸಿ. ನೋಡಿ, ಈ ಒಂದು ವಿಡಿಯೋಗೆ ತಪ್ಪದೆ ಒಂದು ಲೈಕನ್ನು ಮಾಡಿ, ದಯವಿಟ್ಟು ಲೈಕನ್ನು ಮಾಡಿ ಮತ್ತು ಕೊನೆಯವರೆಗೂ ಕೂಡ ನೋಡಿ. ಇಲ್ಲಿ ಸರ್ಕಾರದಿಂದ ಏನು ನಿಮ್ಮ ಖಾತೆಗೆ ಬರಬೇಕಾಗಿರುವಂತಹ ಹಣ ಇತ್ತಲ್ವಾ, ಅದು 2 ಕಂತುಗಳ ಹಣ ಇನ್ನೂ ಕೂಡ ಬಾಕಿ ಇದೆ. ಈ 2 ಕಂತುಗಳ ಹಣ ನಿಮ್ಮ ಖಾತೆಗಳಿಗೆ ಅತಿ ಶೀಘ್ರದಲ್ಲೇ ಕೈ ಸೇರಲಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇದ್ರು. ಆದರೆ 2ನೇ ವಾರದಲ್ಲಿ ಅಂತಲೂ ಕೂಡ ಹೇಳಿದ್ದು. ಈ 2ನೇ ವಾರ ತುಂಬ ಜನರು ಕಾದರು, ಆದರೆ ಹಣ ತುಂಬ ಬರಲೇ ಇಲ್ಲ. ಯಾಕೆ ಈ ರೀತಿ ಆಗಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ. ನೋಡಿ, ಸರ್ಕಾರದ ಬಳಿ ಇವಾಗ ಏನು ಹಣಕಾಸು ಇಲಾಖೆ ಅಂತ ಇರುತ್ತೆ, ಆ ಒಂದು ಹಣಕಾಸು ಇಲಾಖೆಯಿಂದ ನಿಮ್ಮ ಒಂದು ಹಣ ಏನು ಯೋಜನೆ ಇದೆ ಅಲ್ವಾ, ಗೃಹಲಕ್ಷ್ಮಿ ಯೋಜನೆ, ಈ ಒಂದು ಇಲಾಖೆಗೆ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಬೇಕು. ಹಣಕಾಸು ಇಲಾಖೆಯ ಖಾತೆಗಳಿಗೆ ಬರಬೇಕಾಗಿರುವಂತಹ ಹಣ ಇತ್ತಲ್ವಾ, ಅದು 2 ಕಂತುಗಳ ಹಣ ಇನ್ನೂ ಕೂಡ ಬಾಕಿ ಇದೆ. ಈ 2 ಕಂತುಗಳ ಹಣ ನಿಮ್ಮ ಖಾತೆಗಳಿಗೆ ಅತಿ ಶೀಘ್ರದಲ್ಲೇ ಕೈ ಸೇರಲಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇದ್ದಾರೆ. ಆದರೆ 2ನೇ ವಾರದಲ್ಲಿ ಅಂತಲೂ ಕೂಡ ಹೇಳಿದರು. 2ನೇ ವಾರ ಆದ್ರೂ ಕೂಡ 9 ದಿನ ಆದಮೇಲೆ ಅಮೌಂಟ್ ಹಾಕ್ತೀನಿ ಅಂತಲೂ ಕೂಡ ಹೇಳಿದರು. ಆದರೆ ಯಾರ ಒಂದು ಅಕೌಂಟಿಗೂ ಕೂಡ ಈ ಹಣ ಬಂದಿಲ್ಲ. ಏನು ಮಾಡಬೇಕಪ್ಪ ಅಂತಂದರೆ ಹಣಕಾಸು ಇಲಾಖೆಯಿಂದ ಬರಬೇಕಾಗಿದೆ ಅಮೌಂಟ್.